ಇವತ್ತಿನ ದಿನ ಸಿಂಪಲ್ ಆದಂತಹ ಬರೀ ಒಂದೇ ಚಮಚ ತುಪ್ಪ ಬಳಸಿ ಮಾಡುವಂಥ ಒಂದು ಬರ್ಫಿ ರೆಸಿಪಿ ತೊಗೊಂಬಂದಿನಿ. ಯಾರು ಬೇಕಾದರೂ ಮಾಡ್ಬೋದು, ಪಾಕ ಮಾಡೋ ಅವಶ್ಯ ಇಲ್ಲ, ಏನಿಲ್ಲ, ಭಾಳ ಸರಳ ಐತಿ. ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಮಧು. ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಈ ಬರ್ಫಿ ಮಾಡೋದಕ್ಕೆ ಒಂದು ಚಮಚ ತುಪ್ಪ ಆದರೆ ಸಾಕು ನೋಡ್ರಿ. ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತಂದು ಹೇಳ್ತೀನಿ. ಒಂದು ತೆಂಗಿನಕಾಯಿನ ಒಡೆದು ಅದನ್ನ ಹೋಳು ಮಾಡಿಟ್ಕೊಂಡಿನಿ. ಆಮೇಲೆ 1 ಕಪ್ನಷ್ಟು ಶೇಂಗಾ ಹುರಿದಿಟ್ಕೊಂಡಿರೋ ಶೇಂಗಾ ಪುಡಿ, ಅದು ಬಿಸಿಪಿಗೆಲ್ಲ ತೆಗೆದಿಟ್ಕೊಂಡಿನಿ. ಒಂದು 15ರಿಂದ 20 ಬಾದಾಮಿ, ಒಂದು 8ರಿಂದ 10 ಗೋಡಂಬಿ. ಶೇಂಗಾ ಮತ್ತು ಗೋಡಂಬಿ ಬಾದಾಮಿನ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ಪುಡಿ ಮಾಡಿಟ್ಕೊಳ್ರಿ. ಅದೇ ಜಾರಿಗೆ ಕಾಯಿ ಹೋಳು ಇರ್ತಾವಲ್ಲ ಅವನು ಪುಡಿ ಮಾಡಿಟ್ಕೊಳ್ರಿ. ಈ ಒಂದು ದಪ್ಪ ತಳಿರೋಂಥ ಒಂದು ಬಾಣಲಿಗೆ 1 ಚಮಚ ತುಪ್ಪ ಹಾಕ್ಕೊಳ್ರಿ. ಅದಾದಮೇಲೆ ನಾವೇನು ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದು ಕಾಯಿ ತುರಿನ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ರಿ. ಇದ್ರೊಳಗೆ ಒಂಚೂರು ಮಾಯಿಶ್ಚರೈಸ್ ಇರ್ತೈತಲ್ಲ ಅದೆಲ್ಲ ಪೂರ್ತಿಯಾಗಿ ಕಡಿಮೆ ಆಗಬೇಕು. ಹಸಿದೆಲ್ಲ ಹೋಗಿ ಪೂರ್ತಿ ಇದು ಕಾಯಿ ತುರಿ ಐತಲ್ಲ ಸ್ವಲ್ಪ ಡ್ರೈ ಆಗಬೇಕು, ಅಲ್ಲಿವರೆಗೂ ನಾವು ಹುರ್ಕೊಳ್ಬೇಕಾಗ್ತೈತಿ. ಅಂದರೆ ಇದು ಪಾಕ ಮಾಡೋಕ್ಕೆ ಬರ್ದೇ ಇರೋರಿಗೆ ಈ ಒಂದು ಮೆಥಡ್ ಐತಲ್ಲ ಭಾಳ ಈಸಿ ಅಂತ ಅನಿಸ್ತೈತಿ. ಇಲ್ಲ ಅಂದ್ರೆ ಅದು ಹಸಿ ಕೊಬ್ಬರಿ ಇತ್ತಂತಂದ್ರೆ ಪಾಕ ಮಾಡ್ಕೊಳ್ಬೇಕು. ಅಂಟು ಪಾಕ ಮಾಡಿಕೊಂಡು ನಾವು ಈ ಹಸಿ ಕೊಬ್ಬರಿ ಹಾಕಿ ಬಹಳ ಹೊತ್ತು ನಾವು ಗ್ಯಾಸ್ ಮುಂದೆ ನಿಂತ್ಕೊಂಡು ಹಿಂಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗ್ತೈತಿ. ಅದ್ರ ಬದಲಾಗಿ ನಾವು ಇದನ್ನ ಒಂದು ಸ್ವಲ್ಪ ತುಪ್ಪ ಹಾಕಿ ಈ ಕಾಯಿ ಏನು ಮಿಕ್ಸಿ ಮಾಡಿಟ್ಕೊಂಡಿರ್ತಲ್ಲ ಆ ಪುಡಿನ ಹಿಂಗೆ ಈ ಥರ ಡ್ರೈ ಆಗೋವರೆಗೂ ಹುರಿದಿಟ್ಕೊಂಡ್ಬಿಟ್ರೆ ಸಾಕಾಗ್ತೈತಿ. ಬಹಳ ಈಸಿ ಆಗಿಬಿಡ್ತೈತಿ ಈ ಮೆಥಡ್. ಪೂರ್ತಿಯಾಗಿ ಮಾಯಿಶ್ಚರೈಸ್ ಕಂಟೆಂಟ್ ಎಲ್ಲ ಕಡಿಮೆ ಆದಮೇಲೆ ಈ ಥರ ಡ್ರೈ ಆಗಿರ್ತೈತೆ ನೋಡ್ರಿ. ಅದನ್ನ ಒಂದು ಬೌಲ್ಗೆ ತಕ್ಕೊಳ್ರಿ. ಆಮೇಲೆ ನಾವು ಇನ್ನೊಂದು ಕಡೆ ಏನು ಮಾಡೋಣ ಅಂದ್ರೆ ಒಂದು ಬೌಲ್ನಷ್ಟು ಅಂದ್ರೆ ಸರಿ ಸುಮಾರು ಒಂದು 600 ಗ್ರಾಮ್ನಷ್ಟು ಬೆಲ್ಲನ ನಾನು ಒಂದು ಬಾಣಲಿಗೆ ಹಾಕ್ಕೊಂಡು ಒಂದು 1/4 ಕಪ್ನಷ್ಟು ನೀರು ಹಾಕ್ಕೊಂಡು ಪೂರ್ತಿಯಾಗಿ ಬೆಲ್ಲ ಕರಗಿಸ್ಕೊಳ್ತೀನಿ. ಅದು ಸ್ವಲ್ಪ ಏನಾರ ಕಲ್ಲು ಕಡ್ಡಿ ಅಂಥವೇನಾರು ಇದ್ದರೆ ಅದನ್ನ ಸ್ವಚ್ಛ ಮಾಡ್ಕೊಳ್ರಿ. ಅದನ್ನ ಸೋಸಿ ಇಟ್ಕೊಂಡು ಬೆಲ್ಲ ಚಲೋ ಇದ್ದರೆ ಏನು ಸೋಸಾಗತ್ತೇನಿಲ್ಲ. ಈಗ ನೋಡ್ರಿ ಈ ಥರ ನಾನೆಲ್ಲ ಕುದಿಸಿಟ್ಕೊಂಡಿನಿ. ಅಂದ್ರೆ ಅಂಟಂಟು ಬರಬೇಕದು ಬೆಲ್ಲ. ಇದು ಏನು ಪಾಕ ಬರೋ ಅವಶ್ಯ ಏನಿಲ್ಲ. ಕುದ್ದ ಮೇಲೆ ಅದು ತಾನೇ ಒಂದು ಸ್ವಲ್ಪ ಅಂಟಂಟು ಬರ್ತೈತಿ. ಈ ಟೈಮ್ನೊಳಗೆ ಏನಂದ್ರೆ ನಾವೇನು ಕೊಬ್ಬರಿನ ಹುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಒಂದು 2 ನಿಮಿಷ ಈ ಥರ ಸಣ್ಣ ಉರಿ ಒಳಗೆ ಕೈ ಆಡಿಸ್ಕೊತ ಇರ್ರಿ. ಒಂಚೂರು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾಗ ಏನಾಗ್ತೈತೆ ಅಂದ್ರೆ ಅದು ಒಂಚೂರು ಗಟ್ಟಿ ಅಂತ ಅನಿಸ್ತೈತಿ. ಬೇಕಿದ್ರೆ ಇದಕ್ಕೆ ಒಂಚೂರು ಕಲರ್ ಹಾಕ್ರಿ, ಕಲರ್ ಚೆಂದ ಬರ್ತೈತಿ. ನಾನು ಒಂಚೂರು ಕಲರ್ ಹಾಕ್ತೀನಿ, ಅಂದ್ರೆ ಒಂದು ಸ್ವಲ್ಪ ಕಲರ್ ಚೆಂದ ಅನಿಸ್ತೈತಿ. ಕೇಸರಿ ಕಲರ್ ಹಾಕ್ಕೊಳ್ರಿ. ಪೂರ್ತಿಯಾಗಿ ಒಂಚೂರು ಗಟ್ಟಿ ಅಂತ ಅನಿಸ್ತೈತಿ. ಸುಮಾರು ಒಂದು 4ರಿಂದ 5 ನಿಮಿಷ ಟೈಮ್ ತೊಗೊಳ್ತೈತಿ. ಅದಾದಮೇಲೆ ನಾವೇನಂತಂದ್ರೆ ಈ ಶೇಂಗಾ ಪುಡಿ ಮತ್ತು ಗೋಡಂಬಿ ಬಾದಾಮಿ ಪುಡಿ ತರಿ ಮಾಡಿಟ್ಟಿರ್ತೀವಲ್ಲ ಅದನ್ನ ಹಾಕ್ಕೊಳ್ರಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ಈ ಶೇಂಗಾ ಪುಡಿ ಹಾಕಿದ ಮೇಲೆ ಜಾಸ್ತಿ ಏನು ಕುದಿಸ್ಕೊಳ್ಳೋ ಅವಶ್ಯ ಏನಿಲ್ಲ, ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು. ಈ ಥರ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಪೂರ್ತಿಯಾಗಿ ಎಲ್ಲ ತಳ ಬಿಟ್ಕೊಳ್ಳೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರ್ರಿ. ಸುಮಾರು 2 ನಿಮಿಷ ಟೈಮ್ ತೊಗೊಳ್ತೈತಿ ಅಷ್ಟೇ. ಇದ್ರ ಕೊಬ್ಬರಿ ಒಳಗೂ ಎಣ್ಣೆ ಅಂಶ ಇರ್ತೈತಿ ಮತ್ತು ಶೇಂಗಾದೊಳಗೂ ಎಣ್ಣೆ ಅಂಶ ಇರ್ತೈತಿ. ಹೀಗಾಗಿ ನಾವು ಇದಕ್ಕೆ ತುಪ್ಪ ಜಾಸ್ತಿ ಹಾಕೋ ಅವಶ್ಯ ಏನಿಲ್ಲ. ಇಷ್ಟಾದರೆ ಸಾಕಾಗ್ತೈತಿ. ಇದನ್ನು ಪೂರ್ತಿಯಾಗಿ ಎಲ್ಲ ತಳ ಬಿಟ್ಕೊಳ್ಳೋವರೆಗೂ ಇದು ಮಾಡಿದ್ವಿ. ಈಗ ನೋಡ್ಬೋದು ನೀವು. ಈಗ ಏನಂತಂದ್ರೆ ನಾನು ಒಂದು ಬೌಲಿಗೆ ಹಾಕೇನಿದ್ನ ಒಂದು ಹಾಕಿ ಈ ಥರ ನಾನು ನೀರೇನು ಹಾಕಿಲ್ಲ, ಸುಮ್ಮನೆ ಕೈಯಿಂದ ಈ ಥರ ಉಂಡೆ ಮಾಡ್ಕೊಳ್ತೀನಿ. ಅಂದರೆ ಇದು ಬಂದೈತೆ ಇಲ್ಲ ಅಂತ ಗೊತ್ತಾಗ್ತೈತೆ. ಕೈಗೆ ಹತ್ಕೋಬಾರ್ದು. ಕೈಗೆ ಹತ್ಕೊಳ್ಳಿಲ್ಲ ಅಂದರೆ ಅದು ರೆಡಿ ಆಗೈತೆ ಅಂತ ಅರ್ಥ. ಒಂದು ತಟ್ಟೆಗೆ ಇಲ್ಲ ತುಪ್ಪ ಸವರಿ ಇಟ್ಕೊಂಡೀನಿ. ತುಪ್ಪ ಸವರಿ ಇಟ್ಕೊಂಡಿದ್ದಕ್ಕೆ ನಾನು ಅದನ್ನ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಲ್ಲ ಹಾಕ್ಬಿಡ್ಬೇಕು. ಒಂಚೂರು ಕೈಗೆ ನೀವು ನೋಡಿದಾಗ ಅಂಟು ಹತ್ತಬಾರ್ದು, ಅಂದ್ರೆ ರೆಡಿ ಆಗೈತೆ ಅಂತ ಅರ್ಥ. ಒಂದು 15 ನಿಮಿಷ ಟೈಮ್ ತೊಗೊಳ್ತೈತೆ ನೋಡ್ರಿ ಇದನ್ನೆಲ್ಲ ಮಾಡೋದಕ್ಕೆ. ಇದನ್ನು ನಾವು ಹಾಕಿ ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ರಿ. ನಿಮ್ಗೆ ದಪ್ಪ ಬೇಕಂದ್ರೆ ಒಂಚೂರು ಬರ್ಫಿ ದಪ್ಪದಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ರಿ. ತೆಳ್ಳಗೆ ಬೇಕಂದ್ರೆ ಪೂರ್ತಿಯಾಗಿ ಹರಡ್ರಿ. ನಾನಿಲ್ಲಿ ಒಂದು ಬಟ್ಲು ಸಹಾಯದಿಂದ ಇದನ್ನು ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಈ ಥರ ಪೂರ್ತಿಯಾಗಿ ಇವನ್ಲಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಬಿಸಿ ಇದ್ದಾಗ ಅದನ್ನ ಕಟ್ ಮಾಡ್ಕೊಂಬಿಡ್ರಿ. ಅದು ಸೆಟ್ ಆಗ್ತೈತಿ. ನೀವು ಬೇಕಿದ್ರೆ ಫ್ರಿಜ್ನಾಗ ಒಂದು 10 ನಿಮಿಷ ಇಟ್ಕೋಬೋದು, ಅಥವಾ ಒಂದು ಅರ್ಧ ಗಂಟೆ ನಂತರ ಇದನ್ನ ನಾವು
ಒಂದು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ಬೋದು. ಸುಮಾರು ಒಂದು 15 ದಿನದವರೆಗೂ ಇಟ್ಕೊಂಡು ಆರಾಮಾಗಿ ತಿನ್ಬೋದು. ಎಲ್ಲಿಗಾರ ಟ್ರಿಪ್ಗೆ ಹೋದಾಗನೇ ಇದನ್ನ ಮಾಡ್ಕೋಬೋದು. ಮತ್ತು ಇದಕ್ಕೆ ಕೊಬ್ಬರಿ ಮತ್ತು ಶೇಂಗಾ ಹಾಕಿರ್ತೀವಲ್ಲ, ಭಾಳ ರುಚಿ ಅಂತ ಅನ್ನಿಸ್ತೈತಿ. ಆದರೆ ಕಟ್ ಮಾಡೋದು ಬಿಸಿ ಇದ್ದಾಗನ ಕಟ್ ಮಾಡಿರಿ. ನಿಮಗೆ ಬೇಕಾದಂಥ ಶೇಪ್ನೊಳಗೆ ಕಟ್ ಮಾಡಿ ನೀವು ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ರಿ. ಮಕ್ಕಳು ಸ್ಕೂಲ್ ಬಿಟ್ಟು ಬಂದಾಗ ಕೊಟ್ಟರೆ ಭಾಳ ಇಷ್ಟಪಟ್ಕೊಂಡು ತಿಂತಾರೆ. ಮತ್ತು ಇದು ಅಷ್ಟು ಟೇಸ್ಟಿಯಾಗಿನೇ ಇರ್ತೈತಿ. ಈ ಹಿಂದಿನ ವಿಡಿಯೋದೊಳಗೆ ನಾನೊಂದು ಅವಲಕ್ಕಿ ಮತ್ತು ಕಾಯಿ ಹಾಲನ್ನ ಬಳಸಿ ಒಂದು ಬರ್ಫಿ ಮಾಡಿ ತೋರಿಸಿದ್ದೆ. ಅದನ್ನು ಭಾಳ ಜನ ನೋಡಿ ಸಪೋರ್ಟ್ ಮಾಡಿರಿ, ಭಾಳ ಖುಷಿ ಅಂತ ಅನ್ನಿಸ್ತು. ಹಂಗೆ ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ. ಹಂಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ. ಹೊಸದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ವಿಡಿಯೋ ನೋಡಿದ್ದೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.